ನೀವು ಉತ್ತರ ಕರ್ನಾಟಕದ ಮಂದಿಗೆ ಯಾವುದೇ ಬೇಕಾದ ಚಿಪ್ಸನ್ನು ತೊಗೊಂಬರ್ರಿ ಆದ್ರೆ ಅವ್ರು ಈ ಒಂದು ಮೊಸರುಗಾಯಿ ಮೆಣಸಿನ್ಕಾಯಿಯನ್ನು ಫಸ್ಟ್ ಪ್ರಿಫರೆನ್ಸ್ದಾಗ ಇಡ್ತಾರೆ. ಹಿಂಗೆ ಸಿಂಪಲ್ ಆಗಿರುವಂತಹ ಮೊಸರುಗಾಯಿ ಮೆಣಸಿನ್ಕಾಯಿ ಮಾಡೋಕೆ ನೀವು ಆ ಮೆಣಸಿನ್ಕಾಯಿಗಳನ್ನ ತೊಗೊಂಡು ಇಟ್ಕೊರಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡ, 1 ಟೀ ಸ್ಪೂನಷ್ಟು ಇಂಗು, 1 ಟೀ ಸ್ಪೂನಷ್ಟು ನೀವು ಅರಿಶಿನ ಪುಡಿಯನ್ನು ತಗೊಂಡು ಇಟ್ಕೊರಿ. ಇದೇಗ ಏನೇನು ತೊಗೊಂಡಿದ್ರಲ್ಲ ಆ ಪಾಣ್ಣಾಗ ಅವನ್ನೆಲ್ಲನೂ ಚಲೋತ್ನಂಗೆ ಸ್ವಲ್ಪ ಹುರಿದ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಗರ್ರ ಅನಿಸ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿರಿ. ಹಂಗೆ ಒಂದು 2 ಕಪ್ ಅಷ್ಟು ಚುರುಮುರಿ ಅನ್ನ ನೀವು ಗರ್ರ ಅನಿಸಿ ಅದನ್ನು ಸಹ ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಅರಿಶಿನ ಪುಡಿ ಇಂಗನ್ನು ಸೇರಿಸಿ ಚಂದಂಗೆ ಈ ರೀತಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಇಟ್ಕೊರಿ. ಇದಕ್ಕೆ 1 ಕಪ್ ಅಷ್ಟು ಮೊಸರು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡಿರಿ. ಆಮೇಲೆ ಇನ್ನೊಂದು ಸ್ವಲ್ಪ ಮೊಸರನ್ನು ಇನ್ನೊಂದು ಕಪ್ ಅಷ್ಟು ಹಾಕಿರಿ. ಅದನ್ನು ಎಲ್ಲ ಚಂದಂಗೆ ಕಲಿಸಿ ಒಂದು ಸ್ವಲ್ಪ ಇದನ್ನು ಬಿಟ್ಟುಬಿಡ್ರಿ. ಅದು ಈ ರೀತಿ ಗಟ್ಟಿ ಆಗ್ತೈತಿ. ಇದು ಮಸ್ತ್ ಆಗಿರುವಂತಹ ಮಸಾಲೆ. ಮೆಣಸಿನ್ಕಾಯಿ ಏನಿರ್ತಾವ್ರಲ್ಲ ಅವನ್ನ ಈ ರೀತಿ ಸೀಳಿ ಅವು ಎಳಿವಿದ್ದು ಅಥವಾ ಖಾರ ಕಡಿಮೆ ಇದ್ದು ಅಂತಂದ್ರೆ ಬೀಜ ಹಂಗೆ ಬಿಡ್ರಿ. ಇಲ್ಲ ಬೀಜ ತೆಗೆದ ನಡ್ಬರ್ಕ ಈ ಒಂದು ಮಸಾಲೆಯನ್ನು ತುಂಬ್ರಿ. ತುಂಬಿದಾದ್ಮೇಲೆ ಇದನ್ನು ಬರಬ್ಬರಿಯಾಗಿ ಈ ರೀತಿ ಸೆಟ್ ಮಾಡಿ ಆಮೇಲೆ ಒಂದು ಪ್ಲೇಟ್ನಾಗ ಇಟ್ಕೊಂಡು ಇವನ್ನ ನೀವು ಇಲ್ಲ ಅಂತಂದ್ರು 2 ರಿಂದ 3 ದಿನ ಬಿಸಿಲಾಗಿ ಚಂದಂಗೆ ಒಣಗಿಸ್ಬೇಕ್ರಿ. ಅವು ಚಂದಂಗೆ ಒಣಗಿದ ಆದ್ಮೇಲೆ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ವರ್ಷ ಗಂಟ್ಲೆ ಇಟ್ಕೊರಿ. ಯಾವಾಗ ಬೇಕೋ ಅವಾಗ ಎಣ್ಣೆ ಒಳಗೆ ನೀವು ಕರಿದು ತಿನ್ಬೋದು ರೀ. ಹೋಳಿಗೆ ಅದು ಮಾಡಿರ್ತೀರಿ ಹಬ್ಬದಾಗ ಅಂತರೂ ಭಾಳ ಚಲೋ ಅನಿಸ್ತಾವೆ. ತಪ್ಪಲಾರ್ದ ಟ್ರೈ ಮಾಡಿ.